ಎಲ್ಲರಿಗೂ ನಮಸ್ಕಾರ. ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ನಮ್ಮೂರಿನ ಮೇಗೂರು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡೆದಿತ್ತು. ಆ ಜಾತ್ರಾ ಮಹೋತ್ಸವದಲ್ಲಿ ಒಂದು ಸುತ್ತ ಹಾಕ್ಬರೋಣ ಅಂತೇಳಿ ಹೊರಟಿದ್ವಿ. ಹಾಗಾಗಿ ಇದು ಏನಂತ ಹೇಳಿದ್ರೆ, ಪುರಾಣ ಪ್ರಸಿದ್ಧವಾದ ಪುಣ್ಯಕ್ಷೇತ್ರಗಳಲ್ಲಿ ದಕ್ಷಿಣದ ತಿರುಪತಿ ಅಂತಲೇ ಪ್ರಸಿದ್ಧವಾಗಿರುವಂಥ ಈ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷವೂ ಈ ವರ್ಷವೂ ಕೂಡ ಜಾತ್ರೆ ನಡೆಯುತ್ತೆ. ಯಾವಾಗಲೂ ಭಕ್ತಾದಿಗಳು ತುಂಬ ಜನ ಬಂದು ಹೋಗ್ತಾರೆ. ಇದು ಹೊರನಾಡು ಮತ್ತು ಶೃಂಗೇರಿ ರಸ್ತೆ ಮಧ್ಯಭಾಗದಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಜಾತ್ರೆ ಅಂತ ಹೇಳಿದ್ರೆ ಬರೀ ಏನು ದೈವಿಕತೆಯ ಪ್ರತಿರೂಪ ಅಷ್ಟೇ ಅಲ್ಲದೆ ಜನಸಾಮಾನ್ಯರ ಬದುಕಿನ ಸ್ಥಿತಿಗತಿಯನ್ನು ಕೂಡ ಇಲ್ಲಿ ಅನಾವರಣಗೊಳ್ಳುತ್ತೆ. ಸೊ ಒಂದಷ್ಟು ಜಾನಪದ ಪ್ರಕಾರಗಳು, ಇನ್ನು ಬೇರೆ ಬೇರೆ ವಿಚಾರಗಳು ಹೊರಗಡೆ ಬರ್ತಾರೆ. ಒಂದಷ್ಟು ಜನಕ್ಕೆ ಬರೀ ವ್ಯಾಪಾರದ ಸ್ಥಳ ಆದರೆ, ಒಂದಷ್ಟು ಜನಕ್ಕೆ ಒಂದು ವ್ಯವಹಾರದ ಸ್ಥಳ ಆಗುತ್ತೆ, ಇನ್ನೊಂದಷ್ಟು ಜನಕ್ಕೆ ಅವರ ಸಂಬಂಧವನ್ನು ಕುದುರಿಸುವ ಸ್ಥಳ ಆಗುತ್ತೆ. ಹೀಗಾಗಿ ಹಲವಾರು ಊರಿನಿಂದ ಬೇರೆ ಬೇರೆ ಜನ ಬಂದು ಇಲ್ಲಿ ಒಂದು ಕಡೆ ಒಟ್ಟಾಗೋದ್ರಿಂದ ಈ ರೀತಿ ಜಾತ್ರಾ ಮಹೋತ್ಸವಗಳು ತುಂಬ ಮಹತ್ವವನ್ನು ಪಡ್ಕೊಳ್ತವೆ. ಹಾಗಾಗಿ ಅಂದಿನಿಂದಲೂ ಇವತ್ತಿನವರೆಗೂ ಕೂಡ ಈ ಜಾತ್ರೆಗಳಲ್ಲಿ ಊರಿನಲ್ಲಿ ಹಬ್ಬ ಮಾಡ್ತಾರೆ. ಜಾತ್ರೆ ದಿನ ಎಲ್ಲ ಮನೆಗಳಲ್ಲಿ ಈ ಸುತ್ತಮುತ್ತದ ಒಂದು ಸೀಮೆ ಅಂತ, ಮೇಗೂರಿನ ಸೀಮೆ ಅಂತ ಕರೀತಾರೆ, ಈ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳ ಎಲ್ಲ ಮನೆಗಳಲ್ಲೂ ಕೂಡ ಜಾತ್ರೆಯನ್ನು ಮಾಡ್ತಾರೆ. ಮತ್ತು ಇಲ್ಲಿಂದ ಹೊರಗಡೆ ಕೊಟ್ಟಿರುವಂಥ ಮದುವೆಯಾಗಿ ಹೋಗಿರುವಂಥ ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ. ಹೊರಗಡೆ ಏನು ಕೆಲಸದಲ್ಲಿರುವಂಥ ಎಲ್ಲ ಉದ್ಯೋಗಿಗಳು ಕೂಡ ಇಲ್ಲಿ ಬಂದು ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಹೋಗ್ತಾರೆ. ಮತ್ತು ಬೇರೆ ಬೇರೆ ಕಡೆಯಿಂದ ಹೊರೆ ಕಾಣಿಕೆಯನ್ನು ಸಲ್ಲಿಸ್ತಾರೆ. ಇವೆಲ್ಲವೂ ಕೂಡ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರುವಂಥ ಒಂದಷ್ಟು ಪದ್ಧತಿಗಳಾಗಿದೆ. ಹಾಗಾಗಿ ಇಲ್ಲಿ ಒಂದಷ್ಟು ಬುಡಕಟ್ಟುಗಳ ಸಮ್ಮಿಲನ ಕೂಡ ಇರೋದರಿಂದ ಹಾಗಾಗಿ ಇಲ್ಲಿ ಒಂದಷ್ಟು ಆ ರೀತಿಯ ಏನು ಆಚರಣೆಗಳು ಕೂಡ ಇವತ್ತಿಗೂ ಕೂಡ ಉಳ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ಈ ರೀತಿಯ ಜಾತ್ರೆಗಳು ತುಂಬ ಇಂದಿನ ಪರಿಸ್ಥಿತಿಗೆ ತುಂಬ ಅಗತ್ಯ ಆಗಿದೆ. ಯಾಕಂತ ಹೇಳಿದ್ರೆ ಎಲ್ಲ ಜನರ ಒಂದು ಸಮ್ಮಿಲನ ಆಗೋಕ್ಕೆ ಈ ರೀತಿಯ ಜಾತ್ರಾ ಮಹೋತ್ಸವಗಳು ತುಂಬ ಅಗತ್ಯ ಇದೆ ಅಂತ ಅನಿಸುತ್ತೆ. ಹಾಗಾಗಿ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು, ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ. ಬೇರೆ ಬೇರೆ ವಿಚಾರಗಳನ್ನು ನಮ್ಮ ಚಾನಲ್ಗಳಲ್ಲಿ ಬರ್ತಾ ಇರ್ತವೆ. ಹಾಗಾಗಿ ಆ ವಿಚಾರಗಳನ್ನು ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನಿಮ್ಗೆ ಏನು ಅನಿಸ್ತು ಅಂತೇಳಿ ಈ ವಿಡಿಯೋ ಬಗ್ಗೆ. ಈ ವಿಡಿಯೋದಲ್ಲಿ ಅಂಥ ಏನು ವಿಶೇಷತೆಗಳಿಲ್ಲ, ಸುಮ್ಮನೆ ಒಂದು ಜಾತ್ರೆನೂ ಒಂದು ರೌಂಡ್ ಹಾಕಿ ಬಂದಿರುವಂಥದ್ದು. ಹಾಗಾಗಿ ನಿಮ್ಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ನೋಡ್ಕೊಂಬನ್ನಿ.
ಮತ್ತೆ ಸಮಾಚಾರ ಎಂತಿಲ್ಲ. ಯಾವತ್ತು ಬಂದು? ಒಂದು ವಾರ. ಹಾಂ. ಮತ್ತು ಆರಾಮ್ ಎಲ್ಲರದ್ದು ಸೇರಿಸಿ ಮತ್ತು ಎಲ್ಲ ಒಂದೊಂದೇ ಮಾಡಿದ್ರೆ ಏನು ಪ್ರಯೋಜನ ಅಲ್ಲ. ಮತ್ತು ಆರಾಮ್ ಅಮ್ಮ? ಹಾಂ, ಎಲ್ಲ ಸೇರಿಸಿ. ಯಾಕಂದ್ರೆ ನೀವು ನೋಡ್ಬೇಕು ಎಲ್ಲ. ಯಾರಿದು? ಏನು ಆರಾಮ್? ಹ್ಞೂ. ಜಾತ್ರೆ ಜೋರು ಎಂತ ದಾಂಡಿಯ? ಮತ್ತೆ ಓಯ್ ಆರಾಮ್? ಹಾಂ ಆರಾಮ. ಹಾಂ. ಓ ಏನು ಮತ್ತೆ ಆರಾಮ? ಹಾಂ ಹಾಂ ಆಯ್ತು. ಏನೇ ಆರಾಮ? ಏನು ಆರಾಮ? ನೀವು ಪರವಾಗಿಲ್ಲ, ಸಾಧಾರಣ. ಜಾತ್ರೆ ಜೋರು. ಎಂತ ಹೇಳ್ತಿದ್ಯಲ್ಲ? ಹಾಂ, ನೀ ಆರಾಮ? ಏನೇ? ಹಾಂ, ಏನು ಮತ್ತೆ ಆರಾಮ? ಮಾತಾಡ್ಬೋದು, ತೊಂದರೆ ಇಲ್ಲ. ಅಲ್ಲನಾ ಅಂಜನ್ ಮಾತಾಡ್ಬೋದು, ಏನು ತೊಂದರೆ ಇಲ್ಲ. ಆತನೆ ಎಂತ ತಗೊಂಡ್ರಿ? ಎಂತ ತಗೊಂಡ್ರಿ? ಅಪ್ಪ ಎಂತ ತಗೊಂಡ್ಯಾ? ವಿಷೇತ ಅಲ್ಲ ವಿಷ ಅಂತ. ಓ ಇದಕ್ಕೇನ ಕೊಯ್ಯ ಕೊಯ್ಯ ಹೀಗೆ ಈಗ ಬೇಗ ಹೇಯ್. ಹಾಂ, ನೀವು ಸರ ಕಾಣ್ತದ್ಯಾ? ಮಾತಾಡ್ಸಕ್ಕಿಲ್ಲ. ಬೈ ಆರಾಮ? ಹಾಂ, ನೀವು ಆರಾಮ? ಹಾಂ, ಅದೇ ಅದಕ್ಕೆ ಹೇಳಿದ್ದೆ. 150 ರೂಪಾಯಿ ತಗೊಳ್ಳಿ. ಏನ್ರಿ? ಜಾತ್ರೆ ಒಂದು 10 ರೂಪಾಯಿ ಒಂದು ಕಾಣಲ್ಲ. ತೋರ್ಸ ಲಾರಿ. ಏಯ್ ಲಾರಿ ತೋರ್ಸ.
ಅಂತ ಗೊತ್ತಾಗ್ತದೆ. ಅವನೊಬ್ಬ ಅವಾಗಿಂದ ನೋಡ್ತಾ ಇದ್ದಾನೆ, ಅವ್ನು ಕಾಣಿಸ್ತಾನೆ. ಆಯ್ತಾ ಕಾಫಿ? ಆಯ್ತು, ನಿಮ್ದು? ನಮ್ದು ಆಯ್ತು. ಬದಲಾವಣೆ ಅಲ್ಲೆಲ್ಲೋ ಆಗ್ತಿರುತ್ತೆ, ಎಲ್ಲಿ? ಅಲ್ಲೆಲ್ಲೋ ಆಗ್ತಿರುತ್ತೆ. ಇಲ್ಲಿ ಇದೇ ಥರ ಇರೋದು. ಹೀಗೆ ಇರುತ್ತೆ ಅಂದ್ರೆ ಬದಲಾವಣೆ ಮಾಡೋಕ್ಕೋಸ್ಕರನೇ ಇಷ್ಟೆಲ್ಲ ಎಫೆಕ್ಟ್ ಆಗಿ ಮಾಡ್ತಿದ್ದೀವಿ. ಅದೇ ಅದೇ ಅದೇ. ಅವ್ರು ಯಾರು? ಜನ ಹೇಗಿರ್ತಾರೆ ಅವರು ಇನ್ನು ಸ್ಪೆಷಾಲಿಟೀಸ್ ಬೇರೆ ಬೇರೆ ಇದೆ. ನಮ್ಮದೇ ಸ್ಪೆಷಾಲಿಟೀಸ್ ನಮ್ದು ಯಾವಾಗಲೂ ಇದ್ದಿದ್ದು. ಅದೆಂತ ತಂದಿರಲ್ಲ ಸ್ಪೆಷಲ್? ಅದು ಯಾವುದು ಇದೆ ಚಾಪರ್ ಬಿಗ್ ಮತ್ತೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದು. ಇದು ಬೆಳ್ಳುಳ್ಳಿ ದಪ್ಪ ಇರಬೇಕು ಮತ್ತೆ ಒಣಗಿರಬೇಕು. ಆ ಬೆಳ್ಳುಳ್ಳಿ ಹಾಕಿ ಇದನ್ನ ಓದ್ತಾರೆ. ಅಲ್ಲ, ಅದು ಎಷ್ಟು ರೂಪಾಯಿ ಅದು? ಯಾವುದು ಇದು 400 ಕೊಡ್ತೀವಿ, 800. ಅಲ್ಲ ಅಲ್ಲ, ಅದಲ್ಲ ನಾನು ಹೇಳ್ತಿರೋದು. ಅದು ಚೇಂಜಸ್ ಮಾಡ್ತಾನೆ ಇರ್ಬೇಕಲ್ವಾ? ಹಾಂ, ಇವಾಗ ಕೊಡಿ ಒಂದು ಚಾ ಕುಡಿ. ಚಾ ಬೇಡ, ಕುಡಿ. ಏನು ಮತ್ತೆ? ಹಾಂ, ಆರಾಮ ಆರಾಮ. ಹಾಂ, ಏನಂತೆ? ಎಷ್ಟು ರೂಪಾಯಿ ಅಂತೆ? 5 ಪೆನ್ನಿಗೆ 50 ರೂಪಾಯಿ. ಇಲ್ಲ, 50 ರೂಪಾಯಿ ಚೇಂಜ್ ಇಲ್ಲ, ನೀನೇ ಕೊಡ್ಬೇಕು. ಯಾವ ಊರಿನಿಂದ? ತುಮಕೂರು. ಎಷ್ಟನೇ ಕ್ಲಾಸು? ಶಾಲೆಗೆ ಹೋಗಲ್ಲ? ಎಷ್ಟನೇ ಕ್ಲಾಸು? ನಿಮ್ಮ ಮಗಳ? ಹಾಂ, 4. ತುಮಕೂರ್ಲಿ ಯಾವ ಊರು? ಸಾತನಹಳ್ಳಿ. ನೀವು ಎಲ್ಲ ಕಡೆ ಜಾತ್ರೆಲಿ ಹೆಂಗೆ ವ್ಯಾಪಾರ ಮಾಡ್ತೀರಾ? ಹಾಂ, ಜಾತ್ರೆಲಿ ವ್ಯಾಪಾರ ಮಾಡ್ತೀರಾ? ಹೌದಾ? ನೀವು ಎಷ್ಟನೇ ಕ್ಲಾಸ್? ನಾನು ತಗೊಳ್ತೀನಿ. ಎಷ್ಟನೇ ಕ್ಲಾಸ್ ನೀವು? 4ನೇ ಕ್ಲಾಸ್. ನಾನು ಚೇಂಜ್ ಇಲ್ಲ ಅಂತೀಯಲ್ಲ, ಕೊಟ್ಟರೆ? ನಾನು ಕೊಟ್ಟೆ ಇಲ್ಲ ಅವಾಗಲೇ. 10 ಏನಕ್ಕೆ? 5 ತಗೊಳ್ತೀನಿ. ಇದು ಕಲರ್ ಬೇಡ, ಬೇರೆ ಇದು ಕೊಡಿ. ಹಾಂ, ಬೇಡ. ಎಷ್ಟು ರೂಪಾಯಿ ಅದು? ಅದು ಸಾಕು. ಈಗ 10 ಬೇಡ, ನಂಗೆ 5 ಸಾಕು. ಹಂಗಾರೆ 4 ಕೊಡು. 4 ಕೊಡು ಸಾಕು. 4 ಅದು 10 ಯೂಸ್ ಇಲ್ಲ ನಮಗೆ. 4 ಆದರೂ ಕೊಟ್ಟು ತಗೊಳ್ತೀನಿ. 10 ಬೇಡ. 10 ಪೆನ್. 2, 4, 10 ಪೆನ್. ಎಷ್ಟೊತ್ತಿಗೆ ಓಡೋಣ? ಬಿಡೋಣ. ಚೂರು ಲೈಟ್. ಬನ್ನಿ ಕಾರಲ್ಲಿ ಬೇಡ, ಅವನಿಗೆ ಬೇಡ. ಅವು ಶಾಲೆಗೆ ಹೋಗೋರಿಗೆ ಸಾಕು. ಬೇರೆ ಅವನಿಗೆ ತಕ್ಕೊಡು. ಅದು ಬೇಡ, ಬೇರೆ ಕೊಡು. ಆಗುತ್ತೆ ಅವನಿಗೆ. ಬಂದೆ ಅಲ್ಲಿ ಹೋಗಿ ಬರ್ತೀನ. ಬರ ಬೀಳಿಸ್ತಿದ್ದು ಈಗ ಬೀಳ್ತೇನೆ. ಲಾರಿ ತಗೊಂಡಿಟ್ಕಣ, ಲಾರಿ. ಹಾಂ,
ಎಷ್ಟು ಅದು ಒಂದು ಪೀಸ್? ಕೇಳ್ತಾ ಇಲ್ಲ. ಹಾಂ ನೋಡಿಲ್ಲ 10 ಪೆನ್ ತಗೊಂಡಿದ್ದೆ. 10 ಪೆನ್ ತಗೊಂಡಿದ್ರಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಒಂದಷ್ಟು ಕೊಟ್ಟಿದ್ದಾರೆ. ಈಗ ಇನ್ನು ಒಂದು ಪೆನ್ ಇದೆ, ಅದೃಷ್ಟವಂತರು ಯಾರನ್ನು ನೋಡೋದು. ಓದ್ತಿದ್ಯಾ? ಓದ್ತಾ ಇರೋರಿಗೆ ಕೊಡೋದು. ನೋಡಿಲ್ಲ, 2 ಮೊಬೈಲ್ ಜನಗಳ ಕತೆ ಅಂದರೆ ಕೇಳಿ ಸಬ್ಸ್ಕ್ರೈಬ್ ಮಾಡಿಸ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಂ ನೋಡಿ ಬಹುಮುಖಿ ಅಂತ ಬಹುಮುಖಿ ಅಂದಾಗಿದೆ. ತಗೊಂಡಿದ್ದೆ ಇದು ನಾನು ತಗೊಂಡಿದ್ದು. ಇದು ತಂಗಿದು, ನಂದು ಮಗಳು, ಸಣ್ಣ ಮಗಳು ವಿಮುಕ್ತಿದು ಅಲ್ಲ ವಿಸ್ಮಯ ಅದು. ಅಲ್ಲುಂಟು. ಇವತ್ತು ರಜೆ ಡ್ರೋನ್ ಶೂಟ್. ಡ್ರೋನ್ ಶೂಟ್ ಅಲ್ಲ, ನಾನು ಡ್ರೋನ್ ಅಂತ. ಬೇರೆ ಪುಷ್ಪಲತಾ ಯಾವಾಗಲೂ ವಿಡಿಯೋ ತಿಂತಿರೋದು ಡ್ರೋನ್ ಶೂಟ್. ವಿಶಾಂತ ಅದಂಗೆ ಒಂದೊಂದು ನಿಮಿಷ ಎಲ್ಲ ವಿಡಿಯೋ ಮಾಡೋದಲ್ಲ, 10 ಸೆಕೆಂಡ್ ಒಳಗೆ ಮುಗಿಬೇಕು. ಹೌದಾ? ಬಂತು ಅಲ್ಲಿ ಆಟ ಎಲ್ಲ ಹೊರಡ್ತಾರೆ. ಬಾಯ್ ಬಾಯ್ ಬಾಯ್. ಆಯ್ತು. ಆಫೀಲ್ ಮಾಡೋದು ಶ್ರುತ ಬಾಯ್ ಬಾಯ್. ಆಫೀಲ್ ಮಾಡೋದು ನೋಡಿ. ಇವಳು ಜಾತ್ರೆ ಬೈಲಲ್ಲಿ ನಿನ್ನೆ ಬೆಳಗ್ಗೆ ಬಂದವಳು ರಾತ್ರಿ 11 ಗಂಟೆ ತನಕ ಇದ್ದಾಳೆ. ಇವತ್ತಿಗೆ ರಾತ್ರಿ ಮತ್ತೆ 11 ಗಂಟೆವರೆಗೆ. ಸ್ನೇಹ ಅದೇ ಸಮಾಜ ಸೇವಕಿ ಸ್ನೇಹ. ಹೇಳಿ ಸಮಾಜ ಸೇವಕಿ. ನಾನು ನನ್ನ ನಂಬಿ ಪ್ಲೀಸ್. ಸಮಾಜ ಸೇವಕಿ ಅಲ್ಲ, ಸಮಾಜ ಸೇವಕಿ ಅಲ್ಲ. ಲಕ್ಕಿ ಬೆಲ್ ಇದ್ರ ಹೆಸರು ಸರಿಯಾಗಿ ನಂಗೆ ಗೊತ್ತಿಲ್ಲ. ಲಕ್ಕಿ ಬೆಲ್ ಅಂತೆ. ಇದನ್ನ ಹುಡುಗನ್ ಕೊಟ್ರೆ ಒಳ್ಳೇದಾಗುತ್ತಂತೆ. ಕೊಡಿ ಆಯ್ತಾ? ನೋಡಿ ಗಂಟೆ ಓಡಿಸ್ತೀನಿ. ನೋಡಿ ಸ್ವಲ್ಪ ಇದನ್ನ ಇಟ್ಕೊಂಡಿದ್ದಾರೆ. ಹೂವಿನ ಗಿಡ, ಬಕೆಟ್, ಅಲ್ಲೊಂದಷ್ಟು ಹೂವಿನ ಗಿಡ. ಇವಳೊಬ್ಳು ಹೌದು ಜಾತ್ರೆ ಸಿಕ್ಕಿದ್ದು. ಇವರೊಂದಷ್ಟು ನೋಡಿ. ಇವರು ಬಸ್ರಿಕಟ್ಟೆ ಜಾತ್ರೆ, ಇನ್ನು ಬೇರೆ ಬೇರೆ ಕಡೆ ಜಾತ್ರೆ ಇದ್ರೆ ಇವರೊಬ್ರು ಹೂವಿನ ಗಿಡ ಮಾರಾಟ ಮಾಡ್ತಾರೆ. ಎಲ್ಲರೂ ಬೇಕಿದ್ರೆ ತಗೊಳ್ಳಿ. ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ, ನಿನ್ನ ಹೃದಯ. ಚುಕ್ಕಿ ಚಂದ್ರ ಜಾತ್ರೆ
ನಿದ್ರೆ ಮಾಡು ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ಹೊಳೆಯಾಬೇಕು ನಿನ್ನ ಹೃದಯ ನಿನ್ನ ಹೃದಯ